ನೀ ಪುಟಾಣಿಗಳೇ, ಇವತ್ತಿನ ನೀತಿ ಕತೆ ಏನೆಂದು ತಿಳಿಯೋಣ. ಇಂದಿನ ನೀತಿ ಕಥೆಯ ಹೆಸರು ಸಿಂಹದ ಚರ್ಮದಲ್ಲಿ ಕತ್ತೆ. ಒಮ್ಮೆ ಸಿಂಹವೊಂದು ಹಸುನಿಗಿದ್ದು ಅದರ ತುಪ್ಪಳವು ಒಣಗಿತ್ತು. ಅದೇ ಮಾರ್ಗವಾಗಿ ಬರುತ್ತಿದ್ದ ಕತ್ತೆಯೊಂದು ಆಕಸ್ಮಿಕವಾಗಿ ಅದರ ಮೇಲೆ ಬಿದ್ದು ಬಿಟ್ಟಿತು. ಆ ತುಪ್ಪಳವು ಕತ್ತೆಯ ಮೇಲೆ ಅಂಟಿಕೊಂಡಿತು. ಕತ್ತೆಯು ಹಳ್ಳಿ ಕಡೆಗೆ ಓಡಿ ಹೋಯಿತು. ಜನರಿಗೆ ಈ ವಿಚಿತ್ರವಾದ ಸಿಂಹವನ್ನು ನೋಡಿ ಭಯವುಂಟಾಯಿತು. ಅವರಿಗೆ ಕತ್ತೆಯನ್ನು ಗುರುತಿಸಲಾಗಲಿಲ್ಲ. ಜನರು ಗಾಬರಿಗೊಂಡು ದಿಕ್ಕಾಪಾಲಾಗಿ ಓಡಿದರು. ಅವರು ಆ ಪ್ರಾಣಿಯ ಬಳಿ ಹೋಗಬೇಡಿ, ಅದು ಭಯಾನಕವಾಗಿದೆ ಎಂದು ಅರಚತೊಡಗಿದರು. ಕತ್ತೆಯ ಧೈರ್ಯವೂ ಹೆಚ್ಚಿ ಅದು ಕುಣಿಯಲು ಮತ್ತು ನೆಗೆಯಲು ಪ್ರಾರಂಭಿಸಿತು. ಚಿಕ್ಕ ಮಕ್ಕಳು ಮತ್ತು ಯುವಜನರು ಅದನ್ನು ಕಂಡು ಹೆದರಿದರು. ತಂದೆ ತಾಯಂದಿರು ತಮ್ಮ ಮಕ್ಕಳನ್ನು ಸಂರಕ್ಷಿಸಲು ಅದರ ಬಳಿ ಓಡಿ ಹೋಗಿ ಮಕ್ಕಳನ್ನು ಎತ್ತುಕೊಂಡರು. ಇದನ್ನೆಲ್ಲ ನೋಡಿ ಕತ್ತೆಗೆ ಬಹಳ ಖುಷಿಯಾಯಿತು. ಅದು ಆನಂದದಿಂದ ತನ್ನ ಬಾಯನ್ನು ತೆರೆದು ಗಟ್ಟಿಯಾಗಿ ಕಿರುಚಲು ಪ್ರಾರಂಭಿಸಿತು. ಅಯ್ಯೋ ಮೂರ್ಖರೇ, ನಾನೊಂದು ಕತ್ತೆ, ನೋಡಿ ನಾನು ಹೇಗೆ ನಿಮಗೆ ಮೋಸ ಮಾಡಿದೆ. ಜನರಿಗೆ ಕತ್ತೆಯ ಭಾಷೆ ಅರ್ಥವಾಗದಿದ್ದರೂ ಅದೊಂದು ಕತ್ತೆ ಎಂದು ಅದರ ಧ್ವನಿ ಕೇಳುತ್ತಲೇ ಗುರುತಿಸಿದರು. ಹೇಯ್, ಅದು ಕೇವಲ ಒಂದು ಕತ್ತೆಯಷ್ಟೇ, ಬನ್ನಿ ಅದಕ್ಕೊಂದು ಒಳ್ಳೆಯ ಪಾಠ ಕಲಿಸೋಣ ಎಂದು ಹೇಳುತ್ತಾ ಹಳ್ಳಿಯವನೊಬ್ಬ ದೊಡ್ಡ ದೊಣ್ಣೆಯಿಂದ ಚೆನ್ನಾಗಿ ಬಡಿದನು. ಬಡಪಾಯಿ ಕತ್ತೆಗೆ ತಾನು ಇತರರನ್ನು ಅನುಕರಿಸಬಾರದೆಂದು ಅರ್ಥವಾಯಿತು. ಇದರ ನೀತಿ ಏನೆಂದರೆ, ಕಾಣುವುದೆಲ್ಲವೂ ಸತ್ಯವಲ್ಲ.